8 ಟೈಮ್ನಲ್ಲಿ ನಾನು ಇಲ್ಲಿ ಇದ್ದೆ ಸರ್. 8 ಟೈಮ್ನಲ್ಲಿ ಅಲ್ಲಿ ಗುಡ್ಡ ಬರ್ತಲ್ಲ ಸರ್ ಅಲ್ಲಿ. ಆ ಊರಿಗೆ ಹೋಗ್ಬೇಕಾದ್ರೆ ಗುಡ್ಡದ ಅರಗಿನಾಗನೇ ಆಗಲ್ಲ ಬಂದು ಕರಡಿ ಗುಡ್ಡದಲ್ಲಿಂದ ಕೆಳಗೆ ಬಂದು ಆಗಲ್ಲ ದಾರಿ ಅಣ್ಣ ಏನ ಮಾಡ್ತಾ ಇದ್ರಿ? ಯಾವ ಊರು ನಿಮ್ದು? ಓಬ್ಶೆಟ್ಟಳ್ಳಿನಾ? ಏನ ಮಾಡ್ತಾ ಇದ್ರಲ್ಲ ಗಿಡಕ್ಕೆ ಪಾತಿ ಮಾಡ್ತಾ ಇದ್ರಿ? ಏನಿಲ್ಲ ಸರ್, ಇದು ಮಳೆ ಬಂದು ಎಲ್ಲ ಈ ಪಾತಿಗಳೆಲ್ಲ ನೆಲಸಪ್ಪ ಆಗ್ಬಿಟ್ಟೆ ಸರ್. ಏನಣ್ಣ ಏನ್ ಮಾಡ್ತಿದ್ರಿ? ಯಾಕೆ, ಯಾವ ಉದ್ದೇಶದಿಂದ? ಏನು ಯಾವ ಊರಣ್ಣ ನಿಮ್ದು? ನಿಮ್ಮ ಹೆಸರು? ಅಣ್ಣ ಯಾವ ಊರು ನಿಮ್ದು? ಏನ್ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? ನಮ್ಮದು ಓಬ್ಶೆಟ್ಟಳ್ಳಿ ಸರ್. ಓಬ್ಶೆಟ್ಟಳ್ಳಿ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರ್. ಇಲ್ಲಿ ಏನು ಮಾಡ್ತಾ ಇದ್ರಿ ಗಿಡಗಳ ಹತ್ರ ಕೆಲಸ? ಇವು ಪಾತಿ ಫಸ್ಟ್ಗೆ ಗಿಡ ನಾಟಿ ಮಾಡಿದ್ಮೇಲೆ ಇವು ಪಾತಿಗಳಿದ್ವು ಸರ್. ಈ ಮಳೆ ಬಂದು ಎಲ್ಲ ಹೊಲ ಫಲ ಹೊಡ್ಕೊಂಡು ರೈತರು ಸ್ವಲ್ಪ ನೆಲ ಶಾಪ್ ಆಗತ್ತೆ ಸರ್. ಅದಕ್ಕೆ ಈಗ ಅವ್ನ ಪಾತಿ ಮಾಡಿದ್ರೆ ಒಂದ್ 5-6 ಕೊಡಪ ನೀರ್ ನಿಂತ್ಕೊಂತಲ್ಲ ಸರ್, ಮರಕ್ಕೆ ತನು ಬರ್ತಲ್ಲ, ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅಲ್ಲಣ್ಣ, ಇದು ಭೀಮ್ ಸಮುದ್ರ ಚಿಕ್ಕಜೋಗಳ್ಳಿಯಿಂದ ಭೀಮ್ ಸಮುದ್ರಕ್ಕೆ ಹೋಗ ರೋಡ್ ಇದು? ಹ್ಞೂ ಸರ್, ಚಿಕ್ಕಜೋಗಳಿಂದ ಭೀಮ್ ಸಮುದ್ರವರೆಗೆ ಗಿಡ ನಾಟಿ ಹಾಕತ್ತೆ ಸರ್. ಎಷ್ಟು ಗಿಡ ನಾಟಿ ಮಾಡಿದ್ರಿ? ಎಷ್ಟು ದಿನದಿಂದ ಈ ಗಿಡಗಳು ಹಾಕಿದ್ರಿ? ಈಗಾಗಲೇ ಇದಕ್ಕ 4 ವರ್ಷ ತುಂಬಿ ಈಗ 5ನೇ ವರ್ಷದಾಗ ರನ್ನಿಂಗ್ ಸರ್ ಇದು. 5 ವರ್ಷ ತುಂಬಿ 6ನೇ ವರ್ಷಕ್ಕೆ ಬಿತ್ತು ಮೊನ್ನೆ ಏಪ್ರಿಲ್ ತಿಂಗಳಿಗೆ. ಜೋಗಳಿಂದ ಭೀಮ್ ಸಮುದ್ರವರೆಗನ್ನ 900 ಗಿಡ ನಾಟಿ ಮಾಡಿದ್ವಿ. 900 ಗಿಡ 5 ವರ್ಷದಿಂದ ನಾಟಿ ಮಾಡಿದ್ವಿ. ಹ್ಞೂ ಸರ್. ಎಷ್ಟು ಗಿಡ ಉಳಿದಿದ್ದಾವೆ ಈಗ ಅದರಲ್ಲಿ? ಇದ್ರಾಗಲ್ಲಿ ಹೋಗಿರೋದು 900 ಗಿಡದಾಗ ಒಂದು 150-140 ಅಂತ ಪಕ್ಕ ಹೋಯ್ತು ಸರ್. ಇದ್ದ ಗಿಡಗಳಲ್ಲಿ ಬೇಕು, ನೀವು ಲೆಕ್ಕ ಮಾಡ್ಕೊಂಡ್ರೆ ಲೆಕ್ಕ ಕರೆಕ್ಟ್ ಇರಬೇಕು. ಪರವಾಗಿಲ್ಲ, ಒಂದ್ 700 ಚಿಲ್ಲರೆ ಗಿಡ ಇದಾವೆ. ಪಕ್ಕ ಇದೆ ಸರ್. ಅಲ್ಲ, ಏನಂದ್ರೆ ಇವತ್ತು ಎಲ್ಲ ಕಡೆ ಕಾಡುಗಳು ನಶಿಸಿ ಹೋಗ್ತಾ ಐತೆ, ಅಂತದ್ರಲ್ಲಿ ಬಹಳ ಅದ್ಭುತವಾಗಿ ಬೆಳೆಸಿದಿರಿ. ಎಷ್ಟು ನಿಮ್ದು ವಿಸ್ತೀರ್ಣ ಬರ್ತೈತೆ ಇದು? ಎಷ್ಟು ಅಂದ್ರೆ ಎಷ್ಟು ಜಾಗದಲ್ಲಿ, ಎಷ್ಟು ಕಿಲೋಮೀಟರ್ ಬರ್ತೈತೆ ಸರ್? ಒಂದು ಜೋಗಳಿಂದ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ಗಿಡಗಳನ್ನ ನೆಟ್ಟು ಎಷ್ಟು ವರ್ಷ ಆಯ್ತು? ಈ 4ನೇ ವರ್ಷ ಸರ್. 4ನೇ ವರ್ಷ. ಎಲ್ಲಿದ್ದ ಎಲ್ಲಿವರೆಗೂ ಕೆಂಚಮಳ್ಳಿ, ಕನ್ನಮಳದಿಂದ ಕೆಂಚಮಳ್ಳಿಗೆ. ಎಷ್ಟು ಗಿಡಗಳು? 950 ಗಿಡ ಹಾಕಿದ್ವಿ ಸರ್. 950. ಅದರಲ್ಲಿ ಎಷ್ಟು ಗಿಡ ಬದುಕಿದೆ? ಈಗ ಒಂದು 200 ಗಿಡ ಹೋಗ್ಯದ ಸರ್. ಒಂದು 750 ಗಿಡ ಐತಿ. ಎಷ್ಟು ಗಂಟೆಗೆ ಬರ್ತೀರಾ ಕೆಲ್ಸಕ್ಕೆ ನೀವು? ಬೆಳಗ್ಗೆ 8:30 ಬರ್ತೀನಿ ಸರ್. ನಿಮ್ ಕೆಲಸ ಮುಗಿಯೋದು ಎಷ್ಟೊತ್ತು? 6 ಗಂಟೆ ಆಕತ್ತೆ, 5:30 ಆಕತ್ತೆ. ಈ ರಾತ್ರಿ ವೇಳೆ ಎಲ್ಲ ಏನು ಅಡ್ಡಾಡ್ತೀವಿ ಸರ್, ಕೆಲಸ ಏನಿರಲ್ಲ, ಅಡ್ಡಾಡ್ಕೊಂಡ್ ಇರ್ತೀವಿ. ಈ ಬೇಸಿಗೆ ಇತ್ತಣ್ಣ, ಈ ವರ್ಷ ತುಂಬಾ ಬೇಸಿಗೆ ಇತ್ತು. ಅಂತ ಬಿಸಿಲಲ್ಲೂ ಇಷ್ಟೆಲ್ಲ ಗಿಡಗಳನ್ನ ಕಾಪಾಡಿ ಇಷ್ಟು ಚೆನ್ನಾಗಿ ಬೆಳೆಸಿದೀರಾ, ಹೆಂಗ್ ಸಾಧ್ಯ ಇದು? ಏನು ಟ್ಯಾಂಕರ್ ನೀರ್ ಬಿಟ್ಟಿವಿ ಸರ್. ಟ್ಯಾಂಕರ್ ಇದ್ದ ನೀರು? ಎಷ್ಟು ಟ್ಯಾಂಕರ್ ಹೋಗ್ತಾ ಇತ್ತು ದಿನ? 2 ಗಾಡಿಯಿಂದ 3 ಗಾಡಿಯಿಂದ 8 ಲೋಡು 9 ಲೋಡು. ಈ ದನಕರು ಈ ಹೇಳದ ಪ್ರಮುಖವಾಗಿ ಅಂದ್ರೆ ಈ ಕುರಿ ಮೇಕೆಯಿಂದ ಗಿಡಗಳನ್ನ ಕಾಪಾಡೋದು ಬಹಳ ಕಷ್ಟ. ಇವಾಗಂತೂ ಏನೋ ಮಾಡ್ಬೋದು, ಚಿಕ್ಕ ಗಿಡಗಳಿದ್ದಾಗ ಬಹಳ ಕಷ್ಟ ಆಗ್ತಿತ್ತು. ಅವಾಗೆಲ್ಲ ಅವ್ರನ್ನ ಹೆಂಗೆ ಮನವೊಲಿಸಿದ್ರಿ? ಕುರಿಗಾಯಿಗಳನ್ನಾಗಿರ್ಬೋದು, ದನಗಾಯಿಗಳನ್ನ? ಒಳ್ಳೆತನದಿಂದ ಹೇಳಿದ್ವಿ ಸರ್, ಪರಿಸರ ಬೆಳೆಸ್ಬೇಕು. ಕಂಪ್ಲೇಂಟ್ ಮಾಡಿದ್ರು ಸಮಸ್ಯೆಗಳು ಹಾಕವೆ. ಊರುಗಳಲ್ಲಿ ಹಂಗೆಲ್ಲ ಮಾಡಬಾರ್ದು. ಒಂದೇ ಅಣ್ಣ ತಮ್ಮಗಳಾಗಿ ಪರಿಸರ ಬೆಳೆಸ್ಬೇಕು. ಪರಿಸರ ಬೆಳೆಸಿದ ಮೇಲೆ 4 ಜನಕ್ಕೆ ಉಪಯೋಗ ಆಗತ್ತೆ. ದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ನೀವು ಈ ಕೆಲಸ ಮಾಡಕ್ಕೆ? ಸರ್, ಬೆಳಗ್ಗೆ 8:30ರಿಂದ 9 ಗಂಟೆ ಒಳಗೆ ಇಲ್ಲಿ ಇರ್ತೇವೆ ಸರ್. 9 ಗಂಟೆಗೆ. ಸಾಯಂಕಾಲ 5:30, 6 ಗಂಟೆ ತನಕ ನಾವ್ ಇಲ್ಲಿ ಇರ್ತೇವೆ ಸರ್. ಆಮೇಲೆ ಕುರಿ ಮೇಕೆ ದನ ಕರುಗಳ ತಗೆಲ್ಲ ಊರಲ್ಲಿ ಹೋದಾಗ ನಾವು ಊರಿಗೆ ನಮ್ಮೂರಿಗೆ ನಾವು ಹೋಗ್ತೇವೆ ಸರ್. ಅಂದ್ರೆ ಈಗ ಕುರಿ ಮೇಕೆಯವರು ಕೆಲವರು ಇಂಥರಿಂದೆಲ್ಲ ರಕ್ಷಣೆ ಮಾಡಕ್ಕೆ ಅವ್ರಿಗೆ ಯಾವ ರೀತಿ ಮನವೊಲಿಸ್ತೀರಿ ನೀವು ಅವ್ರನ್ನ ಗಿಡ ಇದಕ್ಕೆ? ಇಲ್ಲ ಸರ್, ಈಗ ಕುರಿ ಮೇಕೆ ದನ ಕರುಗಳು ಬರ್ತಾವೆ ಸರ್. ಈ ಕುರಿ ಮೇಕರು ಏನ್ ಮಾಡ್ತಾರ, ಗಿಡ ಬಗ್ಸೋದು, ಅದನ್ನ ಮೇಕೆನ ಕುರಿಗೆ ಅದನ್ನೆಲ್ಲ ಒಂದು ಕುಡುಗಲ್ ತಗೊಂಡು ಕಡಿಯೋದು, ಬಗ್ಸೋದು, ತಿನ್ಸೋದು, ಈ ತರ ಮಾಡ್ತಿರ್ತಾರ. ನಾವು ನೋಡಪ್ಪ, ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಿಂದ ಇವನ್ನ ಏನ ಅನವಶ್ಯ ಅಕಸ್ಮಾತ್ ಏನ ಗಿಡ ಪಡ ಏನಾನ ಪಡೆದ್ರೆ ಬಡ್ಡಿಗೆ ಕಡಿದ್ರೆ ಕೊನೆ ಕಡಿದ್ರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೇಸ್ ಆಗ್ತಾವ. ಆಮೇಲೆ ತಿರ್ಗಾ ಸೆಂಟ್ರಲ್ ಜೈಲು
ಹೋಗ್ತೀರಿ. ಆಮೇಲೆ ಮತ್ತೆ ದಂಡ ಹಾಕ್ತಾರ, ಮತ್ತೆ ಜೈಲು ಪಾಲ್ ಹಾಕ್ತೀರಿ. ಇದಕ್ಕೆ ಬೇಲೆನೇ ಸಿಗಲ್ಲ. ಗಿಡ ಆರೋಗ್ಯ ನೀವು ಮೇಕೆ ದನ ಕರು ಅಂದ್ರೆ ಬಿಡಬಾರ್ದು. ಅವ್ರಿಗೆ ಈ ರೀತಿ ಹೇಳ್ಬಿಟ್ಟು ಮನವೊಲಿಸ್ತೀರಿ ಮನೆ ಅವ್ರಿಗೆ. ಹೊಲ್ಸ ಸರ್. ಆಮೇಲೆ ನಂತರ ಏನಂದ್ರೆ ರಸ್ತೆ ಪಕ್ಕ ಜಮೀನುಗಳಲ್ಲಿ ಗಿಡ ಹಾಕಿದಿರಿ, ಅವರು ಉಳುಮೆ ಮಾಡಕ್ಕಾರೆ ನಮ್ಗೆ ಈ ಜಾಗ ವೇಸ್ಟ್ ಆಯ್ತು ಅಂತೇಳಿ ರೈತರ ಹತ್ರ ಅವ್ರ ಹತ್ರ ಏನ್ ಹೆಂಗ್ ಮಾಡ್ತೀರಿ ನೀವು? ಈಗ ಅವರು ಆ ಕಡೆ ಚರಂಡಿಗೆ ಹಾಕ್ಬೇಕಾಯ್ತು, ಇಲ್ಲಿ ಹೊಲ್ದಾರಿಗೆ ಆಗಿಲ್ಲ ಹೊಲ್ದಾಗ ಹಾಕಿ ಅದಕ್ಕೆ ಹಾಕಿದ್ರಕಂತ ಅವರು ಹಿಂಗ ಅದು ಇಷ್ಟ ಅಷ್ಟು ಇಷ್ಟ ಏನೋ ಬೈತಿರ್ತಾರೆ ಸರ್. ಮತ್ತು ಬೈದ್ರು ಕೂಡ ನಾಳೆ ಹೋದ್ರೆ ರೈತರಿಗೋಸ್ಕರ ನಿಮಗೋಸ್ಕರ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಿಂದ ಗಿಡ ನಾಟಿ ನಿಮ್ಗೆ ಬೆಳೆಸ್ಕೊಡ್ತೀವಿ. ಅಕಸ್ಮಾತ್ ಏನ ಅನಿವಾರ್ಯ ಅಕಸ್ಮಾತ್ ನಿಮ್ಗೆ ಏನ ಒಂದು 10 ವರ್ಷ ತನಕ ನೀವಾಗಲಿ ಯಾರಾಗಲಿ ಕಡಿಯೋಕೆ ಅವಕಾಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ರಿಂದ ನಿಮ್ಗೆ ಆಧಾರ ಕೊಡಲ್ಲ. ಆಮೇಲೆ ಬೇಕಾದ್ರೆ ನಿಮ್ಗೆ ಏನಾನ ಅದಕ್ಕೆ ಅಕಸ್ಮಾತ್ ಈಗ ಪಟದಲ್ಲಿ ಜಮದಲ್ಲಿ ಆಗಿರುತ್ತಂದ್ರೆ ಏನೋ ಒಂದು ಮರ ಮುಟ್ಟಿಗೆ ಬಂದರೆ ಏನೊಂದು ಒಂದು ಅನಿವಾರ್ಯ ಟೈಮ್ನಾಗ ನೀವು ಏನೇನು ಮಾಡ್ಕೊಬೋದು ಅಂತ ನಾವು ಅವ್ರಿಗೆ ಈ ಥರ ಹೇಳ್ತೀವಿ ಸರ್. ಈಗ ಏನಂತ ಹೇಳಿದ್ರೆ ರಾತ್ರಿ ಹೊತ್ತು ಹೆಂಗ್ ರಕ್ಷಣೆ ಮಾಡ್ತೀರಿ ಇವನ್ನ? ಮತ್ತೆ ಯಾರಾದ್ರೂ ಕಳ್ಳರು ಕಡ್ಕೊಂಡು ಹೋಗ ಇವ್ರೆ ಸರ್ ಇದು ಫಸ್ಟಿಗೆ ಹೇಳ್ಬೇಕಂದ್ರೆ ನಾಟಿ ಮಾಡ್ಬೇಕಾರೆ ಒಂದು ನಿಲಿಗಿರಿ ಒಂದು 6 ಅಡಿ 8 ಅಡಿ ಕೋಲ್ ಹಾಕಿ ಗಿಡ ನಾಟಿ ಮಾಡಿ ಎಲ್ಲ ಮುಳ್ಳು ಕಳ್ಳೆ ಮಾಡಿಕೊಟ್ಟು ನಮಗೆ ಕಾವಲುಗಾರ ನಮ್ಗೆ ಇಟ್ಟಿದ್ರು ಸರ್. ಇಟ್ಟಿದ್ಕೋಸ್ಕರ ಆಮೇಲೆ ತಿರ್ಗಿ ವರ್ಷ ತನಕ ಮತ್ತೆ ಗಿಡ ಬೀಳ್ದಂಗೆ ಹಂಗೆ ತಕ್ಷಣ ಬಿದ್ದೇಟಿಗೆ ತಿರ್ಗಿ ನಾವು ಹಂಗೆ 6 ಕಾಲ ಸಲಿಕೆ ತಗೊಂಡು ಎಲ್ಲ ಹಾಕ್ಯಂದು ಕೆಲಸ ಮಾಡ್ಕೊಂಡು ಹಂಗೆ ಮುಳ್ಳು ಕಳ್ಳೆ ಕಿಟ್ಕೊಂಡು ಬೆಳೆಸ್ಕೊಂತ ಹೋಗ್ತೀವಿ ಸರ್. ಆದರೂ ಕೂಡ ಗೂಟಗಳು ರೈತರು ಅದಕ್ಕೆ ಇದಕ್ಕೆ ಅಂತಂದು ಎಡಕುಂಟಿಗೆ ಬೀಸಿಗೆ ಅದಕ್ಕೆ ಇದಕ್ಕೆ ಅಂತಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಸರ್. ಆದ್ರೆ ಹಂಗೆ ಕಿತ್ಕೊಂಡು ಹೋಗ್ತಾ ಅಂತಂದ್ರೆ ನಾವು ಟೈಮ್ನಲ್ಲಿ 8-9 ಗಂಟೆ ತನಕ ನಾವು ರಾತ್ರಿ 9 ಗಂಟೆವರೆಗೂ. ಹೌದು ಸರ್. ಅವ ಇಲ್ಲಿ ನಿಮಗೆ ಕಾಡು ಪ್ರಾಣಿಗಳು ಇದೇನು ಅಲೆ ಕರಡಿ ಧಾಮದ ಅಂಚಿನ ಗ್ರಾಮ ಇದು. ಹೌದು ಸರ್. ಮತ್ತೆ ನಿಮಗೆಲ್ಲ ಕಾಡು ಪ್ರಾಣಿಗಳು ಭಯ ಇದೆಲ್ಲ ಇರಲ್ಲ? ಇಲ್ಲ ಸರ್, ನಾನು ಒಂದು ಟೈಮ್ ಒಂದು 8-8:15 ಟೈಮ್ನಲ್ಲಿ ನಾನು ಇಲ್ಲಿ ಇದ್ದೆ ಸರ್. 8-8:15 ಟೈಮ್ನಲ್ಲಿ ಅಲ್ಲಿ ಗುಡ್ಡ ಬರ್ತಲ್ಲ ಸರ್, ಅಲ್ಲಿ ಆ ಊರಿಗೆ ಹೋಗ್ಬೇಕಾರೆ ಗುಡ್ಡದ ಅರಗಿನಾಗನೇ ಆಗಲ್ಲ ಬಂದು ಕರಡಿ ಗುಡ್ಡದಲ್ಲಿಂದ ಕೆಳಗೆ ಬಂದು ಆಗ ದಾರಿ ಕುಂತು ಬಿಟ್ಟು ಸರ್. ಒಂದು ಟೈಮಲ್ಲಿ ನನಗೆ ಅಟ್ಯಾಚ್ ಆಗ್ಬೇಕಾಯ್ತು. ಆದರೂ ಹೋಗುತ್ತಾ ಅದು ಹೋಗಲೇ ಇಲ್ಲ. ತಿರುಗಿ ಮತ್ತೆ ವಾಪಸ್ ಬಂದು ಕುರಟ್ಟಿಯಿಂದ ಮತ್ತೆ ಜೋಗಳಿಂದ ನಮ್ಮ ಹೋಮ್ ಸ್ಟೇಟ್ಗೆ ಹೋದೆ ಸರ್. ಒಂದ್ಸಲ ಆ ಥರ ಆಗಿದೆ ಸರ್ ನನಗೆ ಅದು. ಕಷ್ಟ. ಸರ್. ಆಮೇಲೆ ಈ ಗಿಡಗಳು ಎಲ್ಲಿಂದ ತಂದ್ರಿ? ಈಗ ಜಮೀನಿನ ಬದುಗಳಲ್ಲೇ ಇದಾವೆ. ಹ್ಞೂ ಈ ಸರ್. ಜಮೀನ್ ಮಾಲೀಕರು ಈ ಉಳುಮೆ ಮಾಡುವಾಗ ಏನಾದ್ರು ಗಿಡಗಳಿಗೆ ತೊಂದ್ರೆ ಕೇಳ್ತಾರೆ ಸರ್ ಅವ್ರು, ನಮ್ಮ ಹೊಲ್ದಾಗ ಬರ್ತವೆ ಕೀಳ್ತೀವಿ ಅಂತ. ನಿಮ್ಮ ಹೊಲ್ದಾಗ ತೊಂದ್ರೆ ಆಗಲ್ಲ, ಗೌರ್ಮೆಂಟ್ ಜಾಗದಾಗ ಅದಾವೆ, ಯಾವಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೀವಿ ಸರ್. ಈ ಸಸಿಗಳು ಎಲ್ಲಿದ್ದ ತಂದಿದ್ದಾನ? ಇದು ನಾಣಾಪುರ ನರ್ಸರಿ ತಂದಿದ್ದೀವಿ ಸರ್. ನಾಣ್ಯಪುರದಿಂದ. ಈ ಕೆಲವೊಂದು ಸಸಿಗಳು ಹೋಗಿರ್ತಾವೆ, ಹೋಗಿ ಸಸಿ. ಇವಾಗ ಅವಕ್ಕೆ ಪರ್ಯಾಯವಾಗಿ ಏನ್ ಮಾಡ್ತೀರಾ? ಅಲ್ಲೇ ಹೋಗ್ ಗಿಡ ತಂದು ಹಾಕ್ತೀವಿ ಸರ್. ಎಷ್ಟು ತುಂಬಾ ದೊಡ್ಡ ಇರ್ತವೆ, ನೀವು ಚಿಕ್ಕವಾಗ್ತೀರಾ? ಇಲ್ಲ ಸರ್, 4 ಅಡಿ ಇರ್ತದೆ ಸರ್. ನಿಮ್ಗೆ ಸಂಬಳ ಯಾವ ರೀತಿ? NREJ ಕೊಡ್ತಾರೆ ಸರ್ ದಿನಕ್ಕೂ. ಈ ಗಿಡಗಳನ್ನ ಸಾಕೋದಕ್ಕೆ ತುಂಬಾ ಕಷ್ಟಪಟ್ಟಿರ ನೀವು. ಅದು ಏನೆಲ್ಲ ಸವಾಲು ಎದುರಾದ್ರು ನಿಮ್ಗೆ? ಹಾಕ ಸರ್, ಮತ್ತೆ ಸಂಪಾದಿಸ್ಬೇಕಂತ ಕಿಚ್ಚಿಗೆ ಹಾಕಿ ಹೊಡೆದಾಡಿ ಸಂಪಾದಿಸಿ. ಈ ಎಲ್ರನ್ನು ಮನವೊಲಿಸಿ. ಹ್ಞೂ ಸರ್. ಏನಿಲ್ಲ ಸರ್, ಹೇಳ್ಬೇಕು ದೊಡ್ಡವ್ರನ್ನ ಕರೆಸಿ ಸಣ್ಣವ್ರನ್ನ ದೊಡ್ಡವ್ರಿಗೆಲ್ಲ ಅಯ್ಯೋ ಅಪ್ಪ ಅನ್ಕಂತ ಪರಿಸರ ಬೆಳೆಸ್ಬೇಕನ್ನೋ ಕಿಚ್ಚಿಗೆ ಹೇಳ್ತಿರ್ಬೇಕು ಸರ್. ಅವ್ರನ್ನ ಎದುರು ಹಾಕ್ಯಂದ್ರೆ ಆಗಲ್ಲ ಸರ್. ಪರಿಸರ ಬೆಳೆಸಕ್ಕನ್ನ ಒಂದು ಉದ್ದೇಶ ಇದೆಯಲ್ಲ ನಿಮ್ಮಲ್ಲಿ, ಅದು ಮೆಚ್ಚುವಂಥದ್ದು. ಕೆಲಸಕ್ಕೆ ಹ್ಯಾಟ್ಸ್ ಇವನ್ನ ಸರ್, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೋಷಿಯಲ್ ಇದು ನರ್ಸರಿ ಅಂತ ಗಿಡ ಬೆಳೆಸ್ತಾರೆ ಸರ್. ಸೋಷಿಯಲ್ ಫಾರೆಸ್ಟ್, ಸೋಷಿಯಲ್ ಫಾರೆಸ್ಟ್ ಅರಣ್ಯ ಇಲಾಖೆದಲ್ಲಿ ಅಲ್ಲಿ ಇದು ನಾಣಾಪುರ ಅಂತ ಬರ್ತದೆ ಸರ್. ನಾಣಾಪುರ ಅಡವಿಯಲ್ಲಿ ಅಲ್ಲಿ ನರ್ಸರಿಯಾಗ ಬೆಳೆಸ್ಕೊಂಡು ಒಂದು 8-9 ತಿಂಗಳು ಬೆಳೆಸ್ಕೊಂಡು ಆಮೇಲೆ ಇಲ್ಲಿ ನಾಟಿ ಜೂನ್ ಜುಲೈ ತಕನ ಬೆಳೆಸ್ಕೊಂಡು ಆಮೇಲೆ ನಾಟಿ ಮಾಡ್ತಾರೆ ಸರ್ ಅವರು. ಅಲ್ಲಿಂದ ಗಡಿ ತಂದು ನಾಟಿ ಮಾಡ್ಯಾರ ಸರ್. ಮತ್ತಿನ್ನೇನು ಸವಾಲುಗಳು ಅಂದ್ರೆ ಇಷ್ಟು ಅದ್ಭುತವಾಗಿ ಬೆಳೆಸಿದಿರಿ, ಸಾಕಷ್ಟು ಗಿಡಗಳು ಆಗ್ತಾರೆ, ಆದ್ರೆ ಕೆಲವು ಉಳಿತವೆ ಕೆಲವು ಉಳಿಯಲ್ಲ. ಮತ್ತೆ ಇನ್ನೇನೇನು ಸವಾಲುಗಳು ಬಂದಿದಾವೆ ನೀವು ಇಷ್ಟು ಬೆಳೆಸಷ್ಟತಿ ನಿಮಗೆ? ಏನಂದ್ರೆ ಸರ್, ಅವರು ನಮ್ಮ ಫಾರೆಸ್ಟ್ ನೋಡ್ರಪ್ಪ ಗಿಡಗಳು ಹಾಕಿದ್ಮೇಲೆ ನಿಮಗೆಲ್ಲ ಫ್ರೇಮ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿಕೊಡ್ತೀವಿ. ಕುರಿ ಮೇಕೆ ದನ ಕರುಗಳನ್ನ ಎಲ್ಲ ಬಿಡಿಸಂಗ ಮಾಡ್ಕೊಂಡು ಎಲ್ಲ ಮರ ಗಿಡ ಪರಿಸರ ಬೆಳೆಸ್ರಿ, ನಿಮಗೆಲ್ಲ ಆತ್ಮಗೆ ಒಳ್ಳೇದು ಆಗುತ್ತೆ, ಎಲ್ಲ ಶಾಂತಿ ಆಗುತ್ತೆ. ಈಗ ಗಿಡ ಮರ ಬೆಳೆಸಿದ್ರೆ ಈ ಮಳೆಗಾಲ ಚೆನ್ನಾಗಾಗುತ್ತೆ,
ಯಾರನ್ನ ಒಂದು ತಂಪಾಗ ಒಂದು ನೆರಳೈತಪ್ಪ ಬಿಸಿಲಾಗ ಬಂದರೆ ಕುಂತ್ಕೊಂಡು ಸಮಾಧಾನ ಕುಂತ್ಕೊಂಡು ಅವ್ರಿಗೆ ನೆಮ್ಮದಿ ಸುಖ ಸಿಗುತ್ತೆ ಅಂತಂದು ನಮ್ಮ ಫಾರೆಸ್ಟ್ ಕಡೆಯಿಂದ ನಮ್ಗೆ ಈ ಥರ ಎಲ್ಲ ಮಾಹಿತಿ ಹೇಳ್ತಾರೆ ಸರ್ ಅವರು. ಸರಿ, ನಿಮಗೆ ಎಷ್ಟು ಸಿಗ್ತಾ ಇತ್ತು ಅಂದ್ರೆ ನೀವೀಗ ಆ, ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹ್ಞೂ ಸರ್. ಪರ್ಮನೆಂಟ್ ಎಂಪ್ಲಾಯ ಅಥವಾ ಅದ್ರ ಬಗ್ಗೆ ನಿಮಗೆ ಇದ್ರ ಎಷ್ಟು 10 ತಿಂಗಳು ಎನರ್ಜಿ ಪೇಮೆಂಟ್ನಾಗ ಕಾರ್ಡ್ ಉದ್ಯೋಗ ಕಾರ್ಡ್ಗಳು ಇದಾವೆ ಸರ್. ಹಾ. ಅದ್ರಾಗ ಒಂದು 10 ತಿಂಗಳು ನಮಗೆ ಅವಾಗ ಎಷ್ಟಿತ್ತು ಸರ್, 249 ರೂಪಾಯಿ ಇತ್ತು ಸರ್ ಅವಾಗ. ಹಾ. ನಾನು ಈ ಸ್ಟಾರ್ಟಲ್ಲಿ ಬಂದಾಗ ಹಾ. ಅಲ್ಲಿಂದ 540 ರೂಪಾಯಿ ನಾನು. ಡೈಲಿ ವೇಜಸ್ ಅಲ್ಲಿ ಕೆಲಸ ಹ್ಞೂ ಮಾಡ್ತಾರೆ ಸರ್, ಡೈಲಿ. ಈಗ ಎಲ್ಲಾ ಗಿಡಗಳ ಮಧ್ಯೆ ಬರ್ರಿ ಹ್ಞೂ ಸರ್. ಹೇಳ್ತೀನಿ. ಈಗ ಇಷ್ಟು ಗಿಡಗಳು ನೀವು ಅಂದ್ರೆ 700-800 ಗಿಡಗಳು ಅಷ್ಟು ಚೆನ್ನಾಗ್ ಬಂದವೆ, ಇದು ಯಾಕೆ ಒಣಗೈತೆ, ಇಲ್ಲಿ ಏನಾಗೈತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಕೇಳೋಣ ಅಂತ ಹೇಳಿ ಈ ಗಿಡದ ಹತ್ರ ಕರ್ಕೊಂಬಂದೆ. ಸರ್ ಇದು ಈಗೊಂದು 2-3 ತಿಂಗಳಿಂತ ಮುಂಚೆ ಈ ಗಿಡನ ಈ ಸಸಿ ಚೆನ್ನಾಗಿತ್ತು ಸರ್. ಹಿಂಗೆ ಇತ್ತು. ಈಗ ಆ ಕಡೆ ಆ ಗಿಡ ಏನಾಯ್ತು ಹಾ. ಅದೇ ತರನೇ ಇದು ಮರ ಚೆನ್ನಾಗಿತ್ತು ಸರ್ ಅದು. ಹಾ. ಈಗ ಹುಡುಗರು ಕುರಿ ಮೇಕರು ಹುಡುಗರು ಬಂದು ಈಗ ಕುಂತಲ್ಲಿ ನೋಡಿ ಸರ್, ಇಂಥ ಕಲ್ಲು ತಗೊಂಡು ಹ್ಮ್. ಇದನ್ನೆಲ್ಲ ಚರಮ್ನೆಲ್ಲ ಹಿಂಗೆ ಎಬ್ಬಿಬಿಟ್ರೆ ಸರ್. ಹಿಂಗ ಅಯ್ಯೋ ಇದೆಲ್ಲ ಎಬ್ಬಿಬಿಟ್ರೆ ಸರ್ ಇದ್ರ. ಹಾ. ಈಗ ಚರ ಈಗ ಇದಕ್ಕೆ ಟಚ್ ಇದ್ರೆ ಸರ್ ಗಿಡ ಚೆನ್ನಾಗಾದ ಬೆಳವಣಿಗೆ. ನಮ್ಮ ಚರಮ್ ಹೆಂಗಿತ್ತು ಇದು ಅದೇ ತರ ಚರಮ್ ಸರ್. ಹೌದು ಹೌದು. ಹಂಗೆಲ್ಲ ಸುತ್ತ ಹಿಂಗೆ ಎಬ್ಬಿರೋದಕ್ಕ ಹಾ. ಆ ಗಿಡ ಈಗ ಮಳೆಗಾಲ ಕಮ್ಮಿ ಆಸಲ್ಲ, ಈಗ ಒಂದು 2 ತಿಂಗಳು ಮುಂಚೆ ಯುಗಾದಿ ಹಬ್ಬ ಟೈಮ್ನಲ್ಲಿ ಕೂಡ ಈ ಮರ ಇತ್ತು ಸರ್ ನಾನು ಇತ್ತು. ಬಂದಾಗ. ಅಲ್ಲ, ಇದು ಉಳ್ಸಕ್ ಏನಾದ್ರು ಹ್ಮ್, ಪ್ರಯತ್ನ ಮಾಡಿದ್ರ? ಉಳ್ಸಕಂದ್ರೆ ನಾವು ನೋಡಿ ಸರ್ ಅಲ್ಲಿಗೆ ಸಗಣಿ ತಗೊಂಬಂದು ಹಿಂಗೆ ಹಚ್ಚಿದ್ವಿ ಸರ್. ಹ್ಮ್. ಆದ್ರೆ ಅದು ಬದುಕಾಗಲ್ಲ ಸರ್. ಈಗ ಇಲ್ಲಿಂದ ಈ ಮರ ಪೂರ್ತಿ ಹೋಗ್ಬಿಟ್ಟೆ ಸರ್. ನೋಡಿ ಇಲ್ಲಿಂದ ಈ ಜೀವ ಇಲ್ಲ ಐತೆ ಸರ್. ಇದು ಹ್ಮ್. ಈ ಸಿಗರತ್ ನೋಡಿ ಸರ್ ಇಲ್ಲಿ. ಅಲ್ಲ, ಇದನ್ನ ಈಗ ಅಂದ್ರೆ ಈ ಮರಗಳ ಜೊತೆ ಈಗ ರಿಪ್ಲೇಸ್ಮೆಂಟ್ ಅಂದ್ರೆ ಇದನ್ನ ಬೇರೆ ಮರ ತಂದು ಅಲ್ಲ ಗಿಡ ತಂದು ನೆಡ್ತೀರಾ, ಅಥವಾ ಹಾ, ಸರ್. ಇದೇ ರೀತಿ ದೊಡ್ಡ ಗಿಡ ತಂದು ನೆಡ್ತೀರಾ, ಹೆಂಗೆ ಈ ಜಾಗಕ್ಕೆ? ಈಗ ಇದು ಐತೆ, ಇದು ಹೋತಲ್ಲ ಸರ್, ಇದನ್ನ ಬಡ್ಡಿಗೆ ಇದೆಲ್ಲ ತೆಗೆದು ಹಾಕಿ ಸರ್. ಈಗ 1 ವರ್ಷದಿಂದ ನಮ್ಮ ನರ್ಸರಿಯಾಗ ಒಂದು 2 ವರ್ಷ ತನಕ ಒಂದು ನಾಟಿ ಗಿಡ ಐತೆ ಸರ್. ಅಲ್ಲಿ ಮರ ಸಿಗ್ತಾವಲ್ಲಿ. ಒಂದು ಆಟದಲ್ಲಿ ತಗೊಂಬಂದು ನಾವು ಎಲ್ಲೆಲ್ಲಿ ಹೋಗೋ ಎಲ್ಲೆಲ್ಲಿ ಅಂತ ತಗೊಂಬಂದು ನೋಡ್ಕೊಂಡು ಲೆಕ್ಕ ಮಾಡ್ಕೊಂಡು ತಿರ್ಗಾ ನಾವು ನರ್ಸರಿಗೆ ಹೋಗಿ ಆ ಗಿಡಗಳು ತಗೊಂಬಂದು ಅದನ್ನ ಕುಣಿ ಒಂದು 2 ಅಡಿ 3 ಅಡಿ ಒಳಗೆ ಇಳಿಸಿ ಅದನ್ನ ಮರನ ಮತ್ತೆ ನಾಟಿ ಮಾಡ್ತೀವಿ ಸರ್ ಬಿಡಲ್ಲ ಜಾಗದಲ್ಲಿ. ಹ್ಞೂ ಸರ್, ಮಾಡ್ತೀವಿ. ಅಣ್ಣ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀರಿ. ನಿಮ್ಗೊಂದು ಶರಣಾರ್ಥಿ. ನಮಸ್ಕಾರ. ಹಿಂಗೆ ಈ ಒಳ್ಳೆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ಜೊತೆ ಇಷ್ಟೊತ್ತು ನನಗೆ ಮಾತಾಡಿದ್ದು ನಿಜವಾಗಿಯೂ ಬಹಳ ಸಂತೋಷ ಮತ್ತು ತೃಪ್ತಿ ಆಯ್ತು. ಹ್ಞೂ ಸರ್. ನಿಮ್ಮಂತ ಪರಿಸರ ಸೇವೆ ಮಾಡೋರಿಗೆ ಧನ್ಯವಾದಗಳಣ್ಣ. ಓಕೆ ಸರ್, ನಮಸ್ಕಾರ ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ. ಇದೇ ರೀತಿ ನಡೀತಾ ಇದೆ. ಒಳ್ಳೆದ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ ಕಡೆಯಿಂದ ನಿಮ್ಗೆ Thanks, ತುಂಬಾ sir. ಹೃದಯದ ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ. ಅಣ್ಣ, ತುಂಬಾ ಖುಷಿ ಆಯ್ತು. ಸಂಚಲನ ತಂಡದಿಂದ ತಮ್ಗೆ ಒಂದು ಚಿಕ್ಕ ಸನ್ಮಾನ. ನಮಸ್ಕಾರ. ಇಟ್ಕೊಳ್ಳಿ.